ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಚಿತಮಜಂ ರಘುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವತಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆಯಿತು. ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಗಂಗಾದೇವಿ ಶಂತನುವನ್ನು ಬಿಟ್ಟು ಹೊರಟಳು. ಬೇರೆ ಎಲ್ಲೂ ಹೋಗಲಿಲ್ಲ. ಶಂತನುವಿನ ಮೂಲ ರೂಪ ವರುಣಾಲಯಂ, ವರುಣನ ಮನೆಗೆ ಹೊಲದೆ ಹೊತ್ತು ಬೇರೆ ಕಡೆ ಹೋಗಲಿಲ್ಲ. ಅಷ್ಟು ಮಾಡಲಿಕ್ಕೆ ಕಾರಣ ಆಕೆ ದೇವತ ಮೂಲ ರೂಪದಲ್ಲೇ ಬಂದಿದ್ದವಳು. ಶಂತನ ರಾಜ ಮನುಷ್ಯ ದೇಹದಲ್ಲಿದ್ದವನು. ಆದ್ದರಿಂದ ಏನೇ ಜೊತೆಗಿಲ್ಲಕ್ಕೆ ಇಷ್ಟಪಡದೆ ತನ್ನ ಲೋಕವನ್ನೇ ಸೇರಿದ್ಲು ಅಂತ ತಿಳಿಸಿ ಹೋಗಬೇಕಾದ್ರೆ ಸುತಮ ಅಷ್ಟಮಮಾದಾಯ ಭರ್ತುರೇವಾಭ್ಯನುಜ್ಞೆಯ ವಧೋ ಉದ್ಯೋಗಾತ್ ನಿವೃತ್ತ ಸಾ ದದೌ ಪುತ್ರಂ ಬೃಹಸ್ಪತೌ. 8ನೇ ಮಗನನ್ನು ಕರ್ಕೊಂಡು ಹೊರಟುಬಿಟ್ಟು ಭರ್ತುರೇವ ಅಪಿ ಅನುಜ್ಞೆಯ, ಸುಮ್ಮನೆ ಕರ್ಕೊಂಡು ಹೋಗಲಿಲ್ಲ. ಭರ್ತುರೇವ ಅಪಿ ಅನುಜ್ಞೆಯ, ಶಂತನು ಅಪ್ಪಣೆ ತೊಗೊಂಡೇ ಹೊರಟು. ಅದು ಕರ್ಕೊಂಡು ಹೋಗ್ತೀನಿ ನೋಡನ್ನ, ಆಮೇಲೆ ಬಿಡ್ತೀನಿ ತಂದು ಅಂತೇಳಿ. ವಧೋದ್ಯೋಗಾತ್ ನಿವೃತ್ತಾಸ, ಕೊಲ್ಲೋ ವಿಚಾರ ಅಂತ ನಿಂತೋಯ್ತು. ಭಗವಾನ ಕೊಲ್ಲೋ ಪ್ರಶ್ನೆ ಬರಲಿಲ್ಲ. 7 ಜನ ಮಾತ್ರ ಕೊಂದಿದ್ದು, ಇವನ್ನಲ್ಲ. ಸಾ ದದೌ ಪುತ್ರಂ ಬೃಹಸ್ಪತೌ, ಹೋಗಿ ಸೀದಾ ಒಪ್ಪಿಸಿದ್ದಲ್ಲಿ ಮಗುವನ್ನ ಬೃಹಸ್ಪತಿ ಆಚಾರ್ಯರೇ ಬಿಟ್ಟು. ಮೊದಲು ವೇದಾಧ್ಯಯನ ಫಸ್ಟ್ ಆಗಬೇಕು. ವೇದಾಧ್ಯಯನ ಆಮೇಲೆ ಶಾಸ್ತ್ರಾಧ್ಯಯನ. ವೇದನೂ ಶಾಸ್ತ್ರನೇ. ವೇದ ಅಂಬೋದು ಬಾಯ್ಪಾಠದ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು, ಇದರಲ್ಲಿ ವಿವರಣೆ ಜಾಸ್ತಿ ಇರೋದು. ಆ ಚಿಕ್ಕ 8 ವರ್ಷಕ್ಕೆ ಉಪನಯನ ಮಾಡಿಬಿಟ್ಟಾಗ ಅವ್ರಿಗೇನಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಅಷ್ಟಿರೋದಿಲ್ಲ. ಆದರೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ. ಅದಕ್ಕೇನು ಮಾಡಿದರು, ಮೊದಲೆಲ್ಲ ವೇದಾಧ್ಯಯನಕ್ಕೋಸ್ಕರವಾಗಿ 6ರಿಂದ 8ರಿಂದ ಸುಮಾರು 16ವರೆಗೂ ವೇದಾಧ್ಯಯನ. ಅಲ್ಲಿಂದ ಈ ಅಧ್ಯಯನ ಶುರು, ಸಾಮಾನ್ಯ ಪದ್ಧತಿ. ಇಲ್ಲೂ ಕೂಡ ಅಷ್ಟೇ. ಹೈಯರ್ ಸ್ಟಡೀಸ್ ಎಲ್ಲ ಶುರುವಾಗೋದು ಯಾವಾಗ, ಮೇಲೇನೆ, ಮೊದಲಿರೋದಿಲ್ಲ. ಅದನ್ನು ಮಾಡಲಿಕ್ಕೋಸ್ಕರ ಬಂದು ಬೃಹಸ್ಪತಿ ಆಚಾರ್ಯ ಹತ್ರ ಬಿಟ್ಟು. ಅವರ ಹತ್ರ ಬಿಡಲಿಕ್ಕೆ ಏನು ಕಾರಣ, ಬೃಹಸ್ಪತಿ ಅಂತ ಹೇಳಿದರೆ ಅವರು ವೇದಕ್ಕೆ ಬ್ರಹ್ಮಣಸ್ಪತಿ, ಬೃಹಸ್ಪತಿ, ವಾಚಸ್ಪತಿ ಅವರ ಹೆಸರುಗಳು. ಅವರು ವೇದಗಳಿಗೆ ಅವಾಂತರಾಭಿಮಾನ ದೇವತೆಗಳು ಅವರಾದ್ದರಿಂದಾಗಿದೆ. ಅವರ ಹತ್ರ ಬಿಟ್ಟರೆ ಸರಿಯಾಗಿ ಬರುತ್ತೆ ಅಂತ ಬಿಟ್ಟು. ಅದು ಎಲ್ಲರೂ ಕನ್ಸರ್ನ್ಡ್ ಪರ್ಸನ್ಸ್. ಯಾರ ಹತ್ರ ಏನೋ ಬಿಟ್ಬಿಟ್ಟು ಏನಾಗುತ್ತದೋ ಅವ್ಯವಸ್ಥೆ ಆಗುತ್ತೆ. ಅದು ಬೆರೀತಾರೆ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ. ಭಾಗವತದಲ್ಲಿ ಹೇಳಬೇಕಾದ್ರೆ ಯಾರಿಗೆ ಬ್ರಹ್ಮವರ್ಚಸ್ಸು ಅಂದರೆ, ಬ್ರಹ್ಮ ಅಂದರೆ ವೇದ, ವೇದಾಧ್ಯಯನ ಮಾಡಿದ ವರ್ಚಸ್ಸು ಬೇಕು. ಅವ್ರು ಯಾರನ್ನು ಆರಾಧನೆ ಮಾಡಬೇಕು, ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರು. ಅದಕ್ಕೋಸ್ಕರನೇ ಅಲ್ಲಿ ಬಿಟ್ಟರು. ಇದೆಲ್ಲ ಎಲ್ಲಿದ್ದು ಯಾತಕ್ಕೆ ತಿಳ್ಕೊಂಡಿರ್ಬೇಕು ಅಂದರೆ, ಅವ್ರ ಹಿರಿಮೆಗೆಲ್ಲ ಏನೇನು ಕಾರಣ ಅಂತ ಗೊತ್ತಾಗುತ್ತೆ. ವೇದ ಓದಿದ ಕಾರಣ, ಎಲ್ಲಿ ಓದಿದ್ದು 2ನೇ ಕಾರಣ. ಇವತ್ತು ಎಷ್ಟೋ ಕೋರ್ಸುಗಳನ್ನು ಯಾವ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾರೆ. ಆ ಇನ್ಸ್ಟಿಟ್ಯೂಟ್ ಮೇಲೆ ಕೋರ್ಸಿನ ಬೆಲೆ ಬಹಳ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಅಲ್ಲಿ ಅಂತ ಹೇಳ್ತಾರೆ. ಅಲ್ಲೇ ಅವ್ರು ಫಸ್ಟ್ ಕ್ಲಾಸ್ ಇರೋದು, ನಾನು 3rd ಕ್ಲಾಸ್ ಆಗ್ತಾರೆ. ಇಲ್ಲಿ 3rd ಕ್ಲಾಸ್ ಫಸ್ಟ್ ಕ್ಲಾಸ್ ಆಗ್ತಾರೆ. ಯಾಕೆಂದರೆ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ಅರ್ಥ. ಹಾಂ. ವಧ ಉದ್ಯೋಗ ವಧೋದ್ಯೋಗ, ವಧ ಉದ್ಯೋಗ ವಧೋದ್ಯೋಗ, ತಸ್ಮಾತ್ ವಧೋದ್ಯೋಗಾತ್. ಉದ್ಯೋಗ ಅಂದ್ರೇನು, ಕಾರ್ಯ. ವಧ ಕೊಲ್ಲೋದು, ವಧೆ ಮಾಡೋದು. ಮೊದಲೇನು ಮಾಡಿದ್ದು, 8ನೇ ಮಗುವನ್ನು ಕೊಲ್ಲೋಕೆ ಹೊರಟ ಮಾಡಿದ್ಲಲ್ಲ ಮೊದಲು, ಆ ಕೆಲಸ ಬಿಟ್ಲು ಅಂತ ಅರ್ಥ. ಆ ವಧೆ ಮಾಡ್ತಕ್ಕಂಥ ಎಲ್ಲ 7 ಜನ ಕೊಂದು ಹಾಕಿಬಿಟ್ಟಿದ್ಲು. ಈ ಕೊಲ್ಲಕ್ಕೆ ಅಂತ ಹೋದಾಗ ಮಾಡಿದ್ಲು, ಕೊಲ್ಲಿಲ್ಲ. ಇದೆಲ್ಲ ವಿಷಯ ಸಾಲ್ವ್ ಆಯ್ತಲ್ಲ. ಈಗ ಕೊಲ್ಲಿಲ್ಲ, ಕರ್ಕೊಂಡೇ ಹೊರಟ್ಲು. ದದವು ಇದರಿಂದ ನಾವು ಏನು ಹೇಳಿದಾಗಾಯ್ತು ಅಂದರೆ, ಅಧ್ಯಯನಾದಿಗಳನ್ನು ಎಲ್ಲಿ ಮಾಡಿದರೆ ಅದು ಸಾರ್ಥಕ ಆಗುತ್ತೋ ಅಲ್ಲಿ ಮಾಡಬೇಕು. ಗೊತ್ತಾಯ್ತಾ. ಇನ್ವ್ಯಾಲಿಡ್ ಕೋರ್ಸ್ ಮಾಡಿದಾಗ ಏನಾಗುತ್ತೆ, ಅವ್ರು ಎಷ್ಟೋ ಸರ್ತಿ ಅನೌನ್ಸ್ ಮಾಡ್ತಾರೆ ಸ್ಕೂಲ್ಗಳಲ್ಲಿ, ಇದು ಅಫಿಲಿಯೇಷನ್ ಇಲ್ಲ ಇವಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಅದು ಓದಿದ್ದೆಲ್ಲ ವೇಸ್ಟ್. ಅಷ್ಟು ದುಡ್ಡು ಕಾಸು ವರ್ಷ ಎಲ್ಲ ವೇಸ್ಟ್. ಅದು ಅಫಿಲಿಯೇಷನ್ ಇದ್ದರೆ ಮಾತ್ರ ಅದಕ್ಕೆ ಮಹತ್ವ. ಆ ದೃಷ್ಟಿ ಅವೆಲ್ಲ ಮೂಲ ಇರಲೇ ಸೇರೋದ್ರಿಂದ ಸಾರ್ಥಕವಾದ ವಿದ್ಯೆ ಆಯಿತು ಅಂತ ಅರ್ಥ. ದೇವವ್ರತೋಸೌ ಅನುಶಾಸನಾಯ ಮಾತ್ರ ದತ್ತೋ ದೇವಗುರೌ ಶತಾರ್ಧಂ ಸಂವತ್ಸರಾಣಮಖಿಲಾಂಶ್ಚ ವೇದಾನ್ ಸಮಭ್ಯಸತ್ ತದ್ವಶಗಾಂತರಾತ್ಮ.
ದೇವವ್ರತಃ ಅಸೌ ಅನುಶಾಸನಾಯ ಮಾತ್ರಾ ದತ್ತಃ ದೇವಗುರು ಶತಾರ್ಧಂ ಸಂವತ್ಸರಾಣಾಂ ಅಖಿಲಾಂಚ ವೇದಾನ್ ಸಮಭ್ಯಸತ್ ತದ್ವಶಗಾಂತರಾತ್ಮ. ಅಸೌ ದೇವವ್ರತಃ, ಆ ಇಟ್ಟ ಹೆಸರೇನು ದೇವವ್ರತ ಅಂತ ಮೊದಲ ಹೆಸರು ದೇವವ್ರತ. ಆ ಹೆಸರಿನ ಭೀಷ್ಮರು ಮುಂದಾಗೋರು. ಅಸೌ ಇವರು ಅನುಶಾಸನಾಯ ಅನುಶಾಸನಾಯ ಏತದನುಶಾಸನಂ ಏಷ ಆದೇಶ ಏಷ ಉಪದೇಶ. ಅನುಶಾಸನ ಅಂದ್ರೇನು? ಶಾಸ್ತ್ರವನ್ನು ಹೇಳ್ಕೊಡೋದಕ್ಕೆ ಅನುಶಾಸನ, ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ. ಮಾತ್ರ ತಾಯಿಯಿಂದ ಎಲ್ಲಿ ಬಿಡಲ್ಪಟ್ಲು? ದತ್ತಃ ಒಪ್ಪಿಸಲ್ಪಟ್ಲು. ದೇವಗುರು ಬೃಹಸ್ಪತ್ಯಾಚಾರ್ಯ ಹೇಳಿದ್ರು. ಯಾರು ಅಂದರೆ ಬರೀ ಹೆಸರಿಟ್ಕೊಂಡಿರ್ತಾರೆ, ಬೃಹಸ್ಪತ್ಯಾಚಾರ್ಯ ಹೆಸರಿಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಹತ್ರ ಅಲ್ಲ, ದೇವಗುರು. ಯಾವ್ದ್ರಲ್ಲಿ ಎಷ್ಟೋ ಜನ ಕಾಮನ್ ನೇಮ್ ಇದ್ದ ಮಾತ್ರಕ್ಕೆ ಏನಾಗೋದಿಲ್ಲ, ವ್ಯಕ್ತಿ ಒಂದೇ ಅಲ್ಲ. ಜೈತೀರ್ಥರು ಎಷ್ಟೋ ಹೆಸರು ಜನಕ್ಕೆ ಇರ್ಬೋದು, ರಾಘವೇಂದ್ರ ಅಂತ ಬೇಕಾಷ್ಟು ಜನ ಹೆಸರಿದೆ. ಆದರೆ ಯಾರಿವರು ಅಂದರೆ ಇವರೇ ಮೂಲತಃ. ಯಾರವರು? ದೇವಗುರುಗಳೇ. ಅವ್ರ ಹತ್ರನೇ ಬಿಟ್ರು. ಮತ್ತೆ ಅವರಿಗೆ ಅಪ್ರೋಚ್ ಆತಕ್ಕೆ ಸಾಧ್ಯ ಆಯ್ತು ಅಲ್ಲಿ ಬಿಡ್ಲಿಕ್ಕೆ. ತಾಯಿ ಯಾರು? ಗಂಗಾ. ಯಾವ ಇದರಲ್ಲಿದ್ದಾಳೆ? ಮೂಲ ರೂಪದಲ್ಲೇ ಇದ್ದಾಳೆ. ಆದ್ದರಿಂದ ಅವರಿಗೆ ಎಲ್ಲರಿಗೂ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಆ ರೀತಿಯಲ್ಲಿ. ಅದಕ್ಕೆ ಕನೆಕ್ಷನ್ ಸಿಗೋದಿಲ್ಲ. ಲಿಂಕ್ ಇತ್ತು, ಮಾಡ್ಲಿಕ್ಕೆ ಅನುಕೂಲ ಆಯಿತು. ಸ್ವರೂಪದಲ್ಲಿ ವಸ್ತು ದೇವತೆಯವರು, ತಾಯಿ ಹಾಗಿದ್ದಾಳೆ, ದೇವಲೋಕದ ಕಾಂಟ್ಯಾಕ್ಟ್ ಇದೆ, ಅದಕ್ಕೆ ಬಿಡಲಿಕ್ಕೆ ಸಾಧ್ಯ ಆಯಿತು. ಪ್ರತಿಯೊಂದು ಮಾತಿಗೂ ಅಷ್ಟು ಅರ್ಥ ಇರುತ್ತೆ. ಎಷ್ಟು ವರ್ಷ ಓದಿದ್ದು ವೇದಾಧ್ಯಯನ? ಶತಾರ್ಧಂ ಸಂವತ್ಸರಾಣ, 100 50 ವರ್ಷ ಓದ್ತಾರೆ. 50 ವರ್ಷಗಳ ಕಾಲ ವೇದಾಧ್ಯಯನ ಮಾಡಿ ಅದಕ್ಕೆ ಉಪನಯನ ಅಂದರೆ ಉಪನಯ ಗುರುಗಳ ಹತ್ರ ಒಪ್ಪಿಸಿ ಬಿಡೋದು. ಅದನ್ನು ಅದು ನಿಜವಾದ ಕೆಲಸ. ಆಗ ಮಾತೃಭೋಜನ ಕೊನೆಯ ಊಟ ಮನೆಯಲ್ಲಿ. ಮತ್ತೆ ಬರೋದು ಯಾವಾಗಾತ? ಮಧ್ಯೆ ಮನೆ ಬರೋದೇ ಇಲ್ಲ ಅಷ್ಟು ವರ್ಷ. ಗುರುಕುಲವಾಸ ಮಧ್ಯೆ ಬಿಟ್ಟು ಬರೋದಿಲ್ಲ. ಗೊತ್ತಾಯ್ತಾ? ಬಿಟ್ಟು ಬರ್ಬೇಕಂತ ಒಂದೇ, ತಂದೆ ತಾಯಿಗೆ ಅಪಾಯ ಬಂದ್ರೆ ಮಾತ್ರ ಇನ್ಯಾರಿಗೂ ಆ ಸೂತಕ ಇಲ್ಲ ಅವರಿಗೆ. ಯಾವ ಸೂತಕನೂ ಇಲ್ಲ ಗುರುಕುಲ ವಾಸದಲ್ಲಿ ಇದ್ದವರಿಗೆ. ಮನೇಲಿ ಇದ್ದವರಿಗೆ ಸೂತಕಲ್ಲಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಉಪನಯನ ಆದರೆ ಗುರುಕುಲದಲ್ಲೇ ಬಿಡಬೇಕು. ಅವಾಗ ಏನಾಗಲ್ಲ, ಅವ ಸೂತಕ ಅಲ್ಲ. ಸೂತಕ ಹೇಗೆ ಅಂತ ಕೇಳಿದರೆ, ಸೂತಕದಲ್ಲಿ ಊಟ ಮಾಡಿ ಇವನಿಗೂ ಸೂತಕನೇ. ಮತ್ತೆ ಅಂಥ ಹೊತ್ತಲ್ಲಿ ಅವರಿಗಿಲ್ಲ ಅದು ಏನರ್ಥ? ಎಷ್ಟೋದ್ರೆ ಮಾಡಿಬಿಡ್ತಾರೆ, ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಗುರುಕುಲದಲ್ಲೇ ಇದ್ದರೆ ಲಿಂಕೇ ಇರೋದಿಲ್ಲ. ವಿಷಯ ತಿಳಿಸ್ಲೇಬೇಕಾಗಿಲ್ಲ ಫಸ್ಟ್ ಅವರಿಗೆ. ಏನೋ ನ್ಯೂಸೇ ಬೇಕಿಲ್ಲ. ತಂದೆ ತಾಯಿ ಇಬ್ಬರೇನೆ, ಇವನೇ ಕರ್ತರು ಆದ್ದರಿಂದ ತಿಳಿಸ್ತಾರೆ, ಇವರು ತಿಳಿಸೋದಿಲ್ಲ. ವಾಪಸ್ ಬರೋದು ಆಮೇಲೇನೆ. ಅದಕ್ಕೆ ಮಾತೃಭೋಜನ. ಈ ಕಡೆಗೆ ತಂದೆಯಿಂದ ಉಪನಯನ ಆಗಬೇಕು. ಬಿಟ್ಬಿಟ್ರೆ ಮುಗಿತಾರೆ. ಮನೆಯಲ್ಲಿ ಕೊನೆಯ ಭೋಜನ ಇದ್ದಾಗ ಲೆಕ್ಕ. ಬರೋದು ಆಮೇಲೆ ಪೂರ್ತಿಯಾಗಿ. ಹಾಂ, ಈಗ ನೋಡಿ ಇನ್ನೂ ಬರುತ್ತೆ. ಇನ್ನೂ ಗಾಬರಿ ಆಗ್ತಾರೆ. ಇನ್ನೂ ಇದೆ, ಮುಂದಿಲ್ಲ. 50 ಅಷ್ಟೇ ಅಲ್ಲ, ಮುಂದಿದೆ. ವೇದಾಂತ ಸಮಭ್ಯಸ ತದ್ವಶಗಾಂತರಾತ್ಮ. ತದ್ವಶಗ ಅಂತಾರಾತ್ಮ ಅಂದ್ರೇನು? ಪೂರ್ತಿ ಮನಸ್ಸನ್ನು ಅದರಲ್ಲೇ ಹಾಕಿ ನಿಷ್ಠೆಯಿಂದ ಅಧ್ಯಯನ ಮಾಡಿದರು ಅಂತ. ಸುಮ್ಮನೆ ಓದಿದ್ದಲ್ಲ, ಟೋಟಲಿ ಕಮಿಟ್ಮೆಂಟಿಂದ ಓದಿದ್ರು. ತತಶ್ಚ ಮಾತ್ರ ಜಗತಾಂ ಗರೀಯಸಿ ಅನಂತ ಪಾರೇ ಅಖಿಲ ಸದ್ಗುಣಾರ್ಣವೇ ರಾಮೇ ಭೃಗೂಣ ಮಧಿಪೇ ಪ್ರತತ್ತಃ ಶುಶ್ರಾವತತ್ವಂಚ ಶತಾರ್ಧವರ್ಷಂ. ತತಃ ಚ ಮಾತ್ರ ಜಗತಾಂ ಗರೀಯಸಿ ಅನಂತ ಪಾರೇ ಅಖಿಲ ಸದ್ಗುಣ ಅರ್ಣವೇ ರಾಮೇ ಭೃಗೂಣಾಮಧಿಪೇ ಪ್ರದತ್ತಃ ಶುಶ್ರಾವ ತತ್ವಂ ಚ ಶತಾರ್ಧವರ್ಷಂ. ತತಃ ಚ ಮಾತ್ರ. ಅದು ಮತ್ತೆ ಗಂಗಾದೇವಿ ಬಂದು ವೇದಾಧ್ಯಯನ ಮುಗಿದಿತ್ತು. ಜಗತಾಂ ಗರೀಯಸಿ ಅಲ್ಲಿ ಕರ್ಕೊಂಡು ಹೋಗಲ್ಲ. ಅಲ್ಲಿಂದ ಎಲ್ಲಿಗೆ? ಪರಶುರಾಮರ ಹತ್ರ ಕರ್ಕೊಂಡು ಹೋದ್ರು. ಅವ್ರು ಯಾರವರು? ಅನಂತ ಪಾರೇ. ಪಾರಂ ವಿಷ್ಣುರ ಅನಂತ ಪಾರ. ಬ್ರಹ್ಮಪಾರನೂ ಹಾಗೆ. ಅನಂತ ಪಾರ ಅಂದ್ರೇನು? ಅಂತವಿಲ್ಲದ ಪಾರ. ಅನಂತ ಅಂತಲೇ ಅರ್ಥ. ಪಾರ ಅಂತ ಆ ಕಡೆ ತಡ ಅಂದರೆ ಎಂದೂ ಆತನ ಗುಣಗಳ ಪಾರಗಾಣದೆ ಅಂತ ಹೇಳೋದಿಲ್ಲ, ದಾಟ್ಲಿಕ್ಕೆ ಸಾಧ್ಯವಾಗದೇನೆ. ಅನಂತ ಪಾರ ಯಾತಕ ವಿಶೇಷಣ ಹಾಕಿದ್ರು ಅಂದರೆ, ಪರಶುರಾಮ ದೇವರು ಯಾರೋ ಒಬ್ಬ ಮುನಿಯಲ್ಲ, ಸಾಕ್ಷಾತ್ ನಾರಾಯಣ. ಅಖಿಲ ಸದ್ಗುಣಾರ್ಣವೇ. ಮತ್ತೆ ಅಖಿಲ ಸದ್ಗುಣಾರ್ಣವೇ ನಾರಾಯಣಂ ಗುಣ ಸರ್ವೈಹಿ ಉದೀರ್ಣಂ. ಅದಕ್ಕೆ ಅರ್ಥ ಬಂತು. ರಾಮೇ ಯಾವ ರೂಪ ಇದು? ಪರಶುರಾಮರು. ಭೃಗೂಣಾಮಧಿಪೆ. ರಘುಣಾಮಧಿಪೆ ಆಗಿದ್ದರೆ ರಾಮದೇವರಾಗ್ತಾ ಇದ್ರು. ಭೃಗೂಣಾಮಧಿಪೆ ಅಂತ ಹೇಳಿದ್ರಿಂದ ಯಾರು? ಪರಶುರಾಮದೇವರು. ಪ್ರದತ್ತಃ. ಎಷ್ಟು ಆಚಾರ್ಯ ಪ್ರತಿಯೊಂದು ಮಾತಲ್ಲೂ ಸ್ವಾರಸ್ಯ ಇಟ್ಟಿರ್ತಾರೆ. ಅವರ ಹತ್ರ ಕೊಟ್ಟಾಗ ದತ್ತ ಅಂತ ಹೇಳಿಬಿಟ್ರು, ಇವ್ರ ಹತ್ರ ಕೊಟ್ಟ ಪ್ರದತ್ತ ಅಂತ ಹೇಳಿದ್ರು. ಎಷ್ಟಾಯ್ತಾ? ಅದು ಎಷ್ಟು ವ್ಯತ್ಯಾಸ ಇದೆ, ತಾರತಮ್ಯ ಅಂತ ಹೇಳ್ಬೇಕಾದ್ರೆ. ಇವ್ರಿಗೆ ಒಪ್ಸೋದು ಬೇರೆ, ಅವ್ರಿಗೆ ಒಪ್ಸಿದ್ದು ಬೇರೆ. ಇವ್ರಿಗೆ ಒಪ್ಸ್ಬೇಕಾದ್ರೆ ಎಲ್ಲ ಗೌರವ ಎಲ್ಲ ಇದೆ. ಸರ್ವೋತ್ತಮನಾದ್ದರಿಂದ ಒಪ್ಸೋ ರೀತಿಯೇ ಬೇರೆ ಆಯಿತು. ಆ ದೃಷ್ಟಿ ನಮಸ್ಕಾರ, ಹೀಗೆ ನಮಸ್ಕಾರ, ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಒಂದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರದತ್ತಃ ಪ್ರಕರ್ಷೇಣ ದತ್ತ ಅಥವಾ ಅಸೌ ಪ್ರ ಇತಿ ದತ್ತಃ. ಸಾಕ್ಷಾತ್ ನಾರಾಯಣ ತಿಳ್ಕೊಂಡೇ ಒಪ್ಸಿದ್ಲು ಅಂತ ಅರ್ಥ. ಅಲ್ಲಿ ಒಪ್ಸ್ಬೇಕಾದ್ರೆ ದೇವಗುರು ಅಂತ ತಿಳ್ಕೊಂಡೇ ಒಪ್ಸಿದ್ಲು. ಇಲ್ಲಿ ದೇವದೇವೋತ್ತಮ ಅಂತಲೇ ಒಪ್ಸಿದ್ರು.
ಅಂತ ಹೇಳಿದ್ರೆ ಪ್ರದತ್ತ. ಆಚಾರ್ಯ ನಿರ್ಣಯ ಪ್ರತಿ ಮಾತನ್ನು ಪ್ರತಿ ಅಕ್ಷರನೂ ಅಷ್ಟು ಪರ್ಫೆಕ್ಷನ್ನು. ಶುಶ್ರಾವ ತತ್ವ ನೋಡಿ, ವೇದಗಳನ್ನು ಯಾವಾಗಲೂ ಏನು ಮಾಡಬೇಕು, ನೋಡಿ ಕಲಿಬಾರದು, ಕೇಳಿ ಕಲಿಬೇಕು. ಶುಶ್ರಾವ ಶ್ರುತಾ ಏವ ಅಖಿಲೈರ್ಜನ ಯತಸ್ಥಾ ಹರಿಣಾ ದೃಷ್ಟಾ ಶ್ರುತಾ ಏವ ಅಖಿಲೈರ್ಜನೈ. ದೇವರು ವೇದಗಳನ್ನು ನೋಡ್ತಾರೆ, ಉಳಿದವರೆಲ್ಲ ಅವ್ರ ಬಾಯಿಂದ ಕೇಳ್ತಾ 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 ಬರಬೇಕು. ಶುಶ್ರಾವ ಅದಕ್ಕೆ ಶ್ರುತಿ ಅಂತ ಅವ್ರ ಹೆಸರು. ಕೇಳಿ ಕೇಳೇ ಬರೋದ್ರಿಂದ ಶ್ರುತಿ ಅಂತ ಕರೀತಾರೆ. ನೋಡಿ ಬಂದಾಗ ದೃಷ್ಟ, ಇದು ಶ್ರುತ. ವೆರಿ ಶುಶ್ರಾವ ತತ್ವಂಚ ಶತಾರ್ಧ ವರ್ಷಂ. ಎಷ್ಟು ವರ್ಷ ಕೇಳಿದ್ರೆ ಇಲ್ಲಿ 50 ವರ್ಷ. ಅದರ ಅರ್ಥ ಎಷ್ಟಾಯ್ತು ಅವ್ರಿಗೀಗ? 50ಕ್ಕೆ ಗಾಬರಿ ಆಗಿದ್ರೆ ಈಗ 100 ದಾಟಿ ಹೋಯ್ತು. ಶತಾರ್ಧ ವರ್ಷಂ. ಅಲ್ಲಿ ಕೇಳಿದ್ದೆ ಅಲ್ಲಿ ತತ್ವಶಾಸ್ತ್ರವನ್ನು ಅವರು ಓದಿದ್ರು. ತತ್ವಶಾಸ್ತ್ರ ಯಾರ ಓದಿದ್ರು? ತತ್ವಶಾಸ್ತ್ರ ಪ್ರತಿಪಾದ್ಯರ ಹತ್ರನೇ ಓದಿದ್ರು. ಅರ್ಜುನ ಭಗವದ್ಗೀತೆ ಕೇಳಿದ್ದು ಭಗವಂತನಿಂದನೇ ಹೇಗೋ ಹಾಗೆ. ಮತ್ತೆ ಭಗವಂತನ ವಿಷಯ ಇನ್ನೊಬ್ಬರಿಂದ ಕೇಳಿದ್ದಲ್ಲ, ಭಗವಂತನ ಬಗ್ಗೆ ಭಗವಂತನಿಂದನೇ ಕೇಳಿದ್ದು. ಸೊ ತತ್ವಾಧಿಪತಿಯಿಂದ ಮುಂದೆ ಹೇಳ್ತಾರೆ, ರಾಮಸ್ಯ ವಿಶ್ವಾಧಿಪತಿ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವ್ರು ವಿಶ್ವದ ಸ್ವಾಮಿ, ಸರ್ವೋತ್ತಮರು ಅಂತ ಅರ್ಥ. ಅದಕ್ಕೋಸ್ಕರನೇ ರಘುಣಾಮಧಿಪೇ ನೋಡಿ, ಭ್ರೂಣಾಮಧಿಪೇ ಅಂದರು. ಭೃಗುವಂಶದಲ್ಲಿ ಹುಟ್ಟಿದವರು ಅಂತ ಅಷ್ಟೇ ಹೇಳಲಿಲ್ಲ. ಹುಟ್ಟಿದ್ರೆ ಏನಾಗ್ತಿತ್ತು? ಒನ್ ಆಫ್ ದಿ ಮೆನಿ ಆಗಿಬಿಡ್ತಿದ್ರು. ಎಷ್ಟೋ ಜನ ಹುಟ್ಟಿದ್ದಾರೆ, ಇವತ್ತು ಭಾರ್ಗವ ಗೊತ್ತು ಹೇಳೋರೇ ಇದ್ದಾರೆ. ಆ ರೀತಿ ಅಧಿಪೇ, ಅಧಿಪ ಅಂತ ಹೇಳಿದ್ರಿಂದ ಏನಾಯ್ತು ಈಗ? ಸರ್ವೋತ್ತಮತ್ವ. ರಘುಪ, ರಾಘವ ಅಂತ ರಘುಪತಿ. ರಘು ಅಂದರೆ ಬರೀ ಹುಟ್ಟಿದವನಲ್ಲ, ರಾಘವ ಅಂದರೆ ಹುಟ್ಟಿದವನಾಗ್ತಾನೆ, ರಘುಪತಿ ಅಂದರೆ ಶ್ರೇಷ್ಠನಾಗ್ತಾನೆ. ಅದಕ್ಕೆ ಭೃಗೂಣಾಮಧಿಪೇ ಪ್ರದತ್ತಃ ಶುಶ್ರಾವ ತತ್ವಂಚ ಶತಾರ್ಧ ವರ್ಷಂ. ಮತ್ತೆ 50 ವರ್ಷ ಅಲ್ಲಿ ಕೇಳಿದರು. 50 ಎಷ್ಟಾಯ್ತು ಈಗ? 100 ಆಗೋಯ್ತು, ಇನ್ನೂ ಇದೆ. ಸ 25 ಪುನರಬ್ಧಕಾನಾಂ. ಇವತ್ತು 4-5 ವರ್ಷ ಓದಿ ಅಲ್ಲ, ಫಸ್ಟ್ ಡೇನೇ ಅಹಂಕಾರ ಬಂದ್ಬಿಟ್ಟಿರ್ತಾಗಲೇ. ಫಸ್ಟ್ ಡೇನೇ ಅವ್ರು ನೋಡೋಕ್ಕಾಗಲ್ಲ, ಓದ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟು ಓದಿದ್ದಾರೆ ಮಹಾನುಭಾವರು. ಅದಕ್ಕೆ ಅವ್ರಿಗೆ ಅಷ್ಟು ಗೌರವ ಸಿಕ್ತು. ಮುಂದೆ ಅವ್ರು ಓದಿಗೆ ತಕ್ಕಂತೆ ಗೌರವ ಕೊಡ್ತಾರಲ್ಲ, ಓದಿದ್ದು ಎಲ್ಲಿ ಓದಿದ್ದು ಅನ್ನೋದ್ರ ಮೇಲೆ ಅಷ್ಟು ಮಹತ್ವ ಬಂತು. ಸ 25 ಪುನರಬ್ಧಕಾನಾಂ ಅಸ್ತ್ರಾಣಿ ಚ ಅಭ್ಯಸ್ಯ ಪತೇರ್ಭೃಗೂಣಾಂ ಮಾತ್ರಾ ಸಮಾನೀಯ ನಿಜೇ ತಟೇತು ಸಂಸ್ಥಾಪಿತ ಪ್ರಾರ್ಪಯಿತು ಸ್ವಪಿತ್ರೇ. ಸಹ 25 ಪುನರಬ್ಧಕಾನಾಂ ಅಸ್ತ್ರಾಣಿ ಚ ಅಭ್ಯಸ್ಯ ಪತೇಃ ಭೃಗೂಣಾಂ ಮಾತ್ರಾ ಸಮಾನೀಯ ನಿಜೇ ತಟೇತು ಸಂಸ್ಥಾಪಿತಃ ಪ್ರಾರ್ಪಯಿತು ಸ್ವಪಿತ್ರೇ. ಆಮೇಲೆ ಸಹ ಅವರು ಪುನಃ ಮತ್ತೆ 25 ಅಬ್ಧಕಾನಾಂ ಮತ್ತೆ 25 ವರ್ಷ ಮತ್ತೆ ಓದಿದ್ರು. ಏನದು? ಇದು ಅಸ್ತ್ರವಿದ್ಯೆ ಆಯಿತು. 50 ವೇದ, 50 ತತ್ವಶಾಸ್ತ್ರ. ಈಗ ಗೊತ್ತಿರೋ ಅಸ್ತ್ರವಿದ್ಯೆ ಹೇಳಿದ್ರು. ಇದು ಭಾರಿ ವಿಶೇಷ ಇದು. ಯಾಕೆಂದ್ರೆ ಪರಶುರಾಮರು ಬ್ರಾಹ್ಮಣ ಬಿಟ್ಟು ಬೇರೆ ಹೇಳ್ಕೊಡ್ತಿರ್ಲಿಲ್ಲ. ಗೊತ್ತಾಯ್ತು? ಫಸ್ಟ್ ಟೈಮ್ ಒಬ್ಬ ಕ್ಷತ್ರಿಯ ಸಿಕ್ತಿದ್ದು, ಫಸ್ಟ್ ಟೈಮ್. ಯಾತಕ್ಕೆ? ಗಂಗಾ ಕಾಂಟ್ಯಾಕ್ಟ್ ಇತ್ತು, ಅಲ್ಲಿಂದ ಸಾಧ್ಯವಾಯಿತು, ಬೇರೆ ಸಾಧ್ಯವಾಗ್ತಿರ್ಲಿಲ್ಲ. ಬಟ್ ಮುಂದೆ ಅವತಾರ ಕಾರ್ಯ ಬೇಕಾದಷ್ಟವ್ರದ್ದು ಅವರದ್ದು ಓದಿದ್ರು. ಸುಮ್ಮನೆ ಓದಿದ್ರು ಅಂಬೋದು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಕ್ಷತ್ರಿಯ ಸ್ಟಡಿ ಮಾಡ್ಲಿಕ್ಕೆ ಅವರು ಅಸ್ತ್ರವಿದ್ಯೆಯನ್ನು ಕಲಿಯಲಿಕ್ಕೆ ಮೊಟ್ಟ ಮೊದಲು ಸಾಥ್ ಸಿಕ್ಕಿದ್ದು ಅವರಿಗೇನೆ. ಭೃಗೂಣಾಮಧಿಪೇ ಪ್ರದತ್ತಃ ಶುಶ್ರಾವ ತತ್ವಂಚ ಶತಾರ್ಧ ವರ್ಷಂ ಸ 25 ಪುನರಬ್ಧಕಾನಾಂ ಅಸ್ತ್ರಾಣಿ ಚ ಅಭ್ಯಸ್ಯ ಪತೇರ್ಭೃಗೂಣಾಂ. ಪರಶುರಾಮರ ಶಿಷ್ಯರಾಗಿ ಒಟ್ಟು 75 ವರ್ಷ ಇವರ ಹತ್ರ, 50 ವರ್ಷ ಅವರ ಹತ್ರ. ಎಷ್ಟು? 125 ವರ್ಷ ಆಯಿತು. ಮಾತ್ರಾ ಸಮಾನೀಯ ನಿಜೇ ತಟೇತು. ಈಗ ತಾಯಿ ಏನು ಮಾಡಿದ್ಲು? ಕರ್ಕೊಂಡು ಬಂದು ಕೂಸಿನ, ಕೂಸು 125 ವರ್ಷ ಕೂಸು ಕರ್ಕೊಂಡು ಬಂದು ಈ ತಂದೆಗೆ ಒಪ್ಪಿಸ್ಬೇಕೀಗ. ತಂದೆಗೆ ಒಪ್ಪಿಸ್ಬೇಕು. ಎಷ್ಟು ಸ್ವಾರಸ್ಯ ಇದೆ. ತಾಯಿ ಮಾಡಿ ಕರ್ಕೊಂಡು ಹೋಗಿದ್ದು ಯಾತಕ್ಕೀಗ? ಓದಿಸ್ಲಿಕ್ಕೋಸ್ಕರ. ಅದಕ್ಕೆ ಮಾತೃಭಾಷೆ ಅಂತ ಯಾತಕ್ಕೆ ಬಂತು ಅಂದರೆ, ಮಕ್ಕಳಿಗೆ ವಿದ್ಯೆ ಕಲಿಸೋ ಜವಾಬ್ದಾರಿ ಯಾರ್ದು? ಮಕ್ಕಳಿಗೆ ಮೊದಲು ತಾಯಿದು. ಮಾತೆಲ್ಲ ಹೇಳ್ಕೊಡೋದು ತಾಯಿನೇ. ಅದಕ್ಕೆ ಮಾತೃಭಾಷೆ ಅಂತ ಶುರುವಾಯಿತು, ತಾಯಿ ಭಾಷೆ. ತಂದೆ ಭಾಷೆ ಅಂತ ಬರಲಿಲ್ಲ. ತಂದೆ ಮೊದಲು ಒಡೆಯೋದು ಚಿಕ್ಕದ್ರಲ್ಲಿ ಅಷ್ಟಿದಿರಲ್ಲ, ಕಾಂಟ್ಯಾಕ್ಟ್. ತಾಯಿ ಕಾಂಟ್ಯಾಕ್ಟೇ ಜಾಸ್ತಿ ಇರೋದು. ಅದಕ್ಕೇನೆ ಮಗು ಗರ್ಭದಲ್ಲಿರುತ್ತಲ್ಲ, ಅವಾಗ ಹೆಚ್ಚು ಮಾತು ಯಾರ್ದು ಕೇಳಿರುತ್ತೆ? ತಾಯಿ ಮಾತು 24 ಅಲ್ಲೇ ಕೂತಿರುತ್ತೆ. ಅದಕ್ಕೆ ಹುಟ್ಟಿದ ತಾಯಿ ಮಾತು ಅಷ್ಟ ಗುರುತಿಸುತ್ತೆ ಮಗು. ಆಮೇಲೆ ಹುಟ್ಟಿದ ಮೇಲೆ ಅದು ಕರೆದ ತಕ್ಷಣ ಅರ್ಥ ಆಗುತ್ತೆ ತಾಯಿ ಮಾತು ಧ್ವನಿ ಅಂತೆ. ಉಳಿದವರು ಸ್ವಲ್ಪ ಕಾಂಟ್ಯಾಕ್ಟ್ ಜಾಸ್ತಿ ಇದ್ದರೆ ಮಾತು ಇಲ್ದವ್ರು ಇರೋದಿಲ್ಲ. ಇವ್ರು ಇರಲೇಬೇಕು, ಮೇಲೆ ಇಟ್ಬಿಟ್ಟಿದ್ದೆ ಅದನ್ನ. ಎಲ್ಲಿ ಹುಟ್ಟಿದ್ದು? ಬರೀ ಹೇಳಿದ್ರೆ ರಾಮ ಅಂದ್ಬಿಟ್ರೆ ಏನಾಗ್ತಿತ್ತು? ರಾಮದೇವರ ಅಂತ ಯೋಚನೆ ಬರೋದ. ಒಂದು ಪ್ರಯೋಗ ಮಾಡಬಹುದಾಗಿತ್ತಲ್ಲ. ಇಲ್ಲಿ ವಂಶ ಬದಲು ಮುಖ್ಯ ಆಯಿತು. ಪರಶುರಾಮ ಆಯುಧ ಅದು. ಫಸ್ಟ್ ಇಂಡಿಯನ್, ಯಾರಾಗ ಬೇರೆ ಕಡೆ ಹೇಳಿ ಫಸ್ಟ್ ಇಂಡಿಯನ್ ಐಡೆಂಟಿಫಿಕೇಶನ್.
ಉಳಿದೆಲ್ಲ ಆಮೇಲೆ ಹೇಳ್ಬೇಕು ನೀವು. ಬೇರೆ ದೇಶದಲ್ಲಿ ಅದೊಂದೇ ನಡೀತಿರೋದು. ಅದಕ್ಕೆ ಹೋದಾಗ ಮೂಲತಃ ಯಾವುದೀಗ ವಂಶ ಹೇಳ್ಕೋಬೇಕು. ಅವಾಗ ಅವ್ರಿಗೆ ಯಾರು ಅಂತ ಜಾತಿ ಗೊತ್ತಾಗುತ್ತೆ. ಗೋತ್ರ ಕೇಳೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಮುಂದೆ ಬಾಯಿ ಬಿಟ್ಟು ಏನು ಕೇಳಬೇಕಾಗಿ ನಮಸ್ಕಾರ ಮಾಡೋಕೆ ಹೇಳ್ಬಿಡ್ತಾರೆ ಅವರು. ಅಭಿವಾದನೆ ಮಾಡೋದು ಗೋತ್ರ ಪ್ರವರ್ ಹೇಳ್ಕೊಂಡೆ ಅಭಿವಾದನೆ ಮಾಡಬೇಕು. ಗೊತ್ತಾಗೋದ್ರಿಂದ ಡಿಸೈಡ್ ಮಾಡ್ತಾರೆ ಯಾರು ಏನೇನು ಕೊಡಬೇಕು ಡಿಸೈಡ್ ಮಾಡ್ತಾರೆ. ಆ ದೃಷ್ಟಿಯಿಂದ ಬ್ರಾಹ್ಮಣರು ಇವರು ಅವತಾರ ಮಾಡಿದೆಲ್ಲ ಹೇಳೋದಕ್ಕೋಸ್ಕರ ಪದ ಉಪಯೋಗಿಸಿದರು. ಓದಿಬಿಟ್ಟು ಅಭ್ಯಸ್ಯ ಪತೇರ್ಭುಗುಣ, ತಂದೆಗೆ ಒಪ್ಪಿಸ್ಬೇಕು ಅಂತ ಬಂದ್ಲೀಗ. ತಂದೆಗೆ ಒಪ್ಪಿಸ್ಬೇಕು, ಎಷ್ಟು ತಯಾರು ಮಾಡಿದ್ದಾನೆ ಮಗ ನನ್ನ ಅಂತ ಹೇಳ್ಬಿಟ್ಟು. ಈ ಜವಾಬ್ದಾರಿ ಇರ್ತದೆ. ಅದು ಮನೆಯಲ್ಲಿ ಮನೆ ಅಸ್ತವ್ಯಸ್ತ ಇರ್ತದೆ. ಯಾಕೆ ಮನೆಗೆ ಊರಾಗಿಲ್ವ, ಯಜಮಾನಿ ಇಲ್ಲ ಅಂತ ಕೇಳ್ತಾರೆ. ಯಾರು ನೋಡ್ಕೋ. ಅದಕ್ಕೆ ಮನೆಗೆ ಏನಂತ ಹೆಸರು? ಗೃಹ ಅಂದರೆ ಪತ್ನಿ ಅಂತಲೇ ಹೆಸರು. ಗೃಹ ಅಂದರೆ ಮನೆ ಅಂತ ಅರ್ಥ, ಇನ್ನೊಂದು ಅರ್ಥ ಹೆಂಡತಿ ಅಂತಲೂ ಅರ್ಥ. ಮನೆ ಜವಾಬ್ದಾರಿ ಯಾರ್ದು ಅದು ಕೆಟ್ಟಿದ್ರೆ ಅದು. ಆಮೇಲೆ ಮುಂದೇನು ಅವ್ಯವಸ್ಥೆ ಆಗಿದ್ರೆ ಅದು ಯಜಮಾನರು ತಪ್ಪು ಆಗ್ತದೆ. ಒಂದು ಶೇರ್ ಮಾಡ್ಕೋಬೇಕಾಗ್ತದೆ. ಕ್ಲರ್ಕ್ ತಪ್ಪು, ಆಫೀಸರ್ ತಪ್ಪು ಅಂತಾರಲ್ಲ ಹಾಗೆ. ಡ್ರಾಫ್ಟ್ ಮಿಸ್ಟೇಕ್ ಇದ್ದರೆ ಇವರು ತಪ್ಪು, ವಿಷಯ ತೊಳೆದಾಗಿದ್ದರೆ ಅವರು ತಪ್ಪು. ಅದು ಪ್ರತಿಯೊಬ್ಬರು ತಮ್ಮದೇ ಜವಾಬ್ದಾರಿ ಇದೆ. ಇವತ್ತು ಯಾರಿಗೂ ಯಾವ ಜವಾಬ್ದಾರಿಗಳು ಇಲ್ಲ ಅಂತೇಳಿ ಇಷ್ಟ ಬಂದಾಗಿರ್ತೀವಿ. ಇಷ್ಟ ಬಂದಾಗಿದ್ದರೆ ಆಫೀಸಲ್ಲಿ ಒಂದು ದಿವಸ ಇಟ್ಕೊಳಕ್ಕೆ ಆಗ್ತಾ ಇವ್ರನ್ನ ಒಂದು ಇಷ್ಟ ಬಂದಾಗ ಅಲ್ಲಿ ಸೇರಿಸ್ಕೊಂಡಿರೋದು. ಯಾತಕ್ಕೆ ಸೇರಿಸ್ಕೊಂಡಿದ್ದಾರೆ? ಒಂದು ಕೆಲಸಕ್ಕೆ ಅಪಾಯಿಂಟ್ ಆ ಕೆಲಸ ಮಾಡಿದರೆ ಮಾತ್ರ ಅವನು ಇರ್ತಾನೆ, ಹೊರತಿದ್ರೆ ಇಲ್ಲ. ಇವತ್ತು ಹುಟ್ಟಿನಲ್ಲೇ ನಮ್ಮ ಕೆಲಸ ತೀರ್ಮಾನ ಮಾಡಿರ್ತಾನೆ. ಎಲ್ಲಿ ಹುಟ್ಟಿಸ್ತಾನೆ, ಯಾವ ವರ್ಣದಲ್ಲಿ ಹುಟ್ಟಿಸ್ತಾನೆ, ಅವು ಎಂಥ ತಂದೆ ತಾಯಿಗಳಾಗಿರ್ತಾರೆ, ಸುತ್ತ ಪರಿಸರ ಹೇಗಿರುತ್ತೆ ಎಲ್ಲ ಡಿಸೈಡ್ ಆಗಿರುತ್ತೆ ಆಗಲೇ. ಅದರಿಂದ ಮುಂದುವರಿಬೇಕು ಅವ್ರು. ಲಾಸ್ಟ್ ಹಿಂದಿನ ಜೀವನದ ಜ್ಞಾನವನ್ನು ಮುಂದುವರಿಸ್ಲಿಕ್ಕೆ ಇವೆಲ್ಲ ಸೇರ್ಕೊಂಬಂದಿದೆ. ಪ್ರತಿಯೊಂದು ಕೂಡ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಇದೆಲ್ಲ ವಿವರಣೆ ಕೊಟ್ಟು ಏನು ಹಾಂ ಒಳಗೆ ಏನಿದ್ದಾರೆ ಅಲ್ಲಿ, ಒಳಗೆ ಯಾರಿದ್ದಾರೆ? ಬ್ರಹ್ಮದೇವ್ರ ಸನ್ನಿಧಾನ ಇಲ್ವೇನೋ? ಬ್ರಹ್ಮವಾಯುಗಳಿಬ್ಬರು ಸಾಕ್ಷಾತ್ ಮಕ್ಕಳಲ್ಲ. ಯಾರು ಡೈರೆಕ್ಟ್ ಓದ್ತಾರೋ ಅಲ್ಲಿ ಏನಿರಬೇಕು, ಆ ಲಿಂಕ್ ಇರಲೇಬೇಕು. ಅಲ್ಲೇ ಉತ್ತರ ನಿನ್ನೆ ಬಂತು, ಆಗಲೇ ಅದು ನಿನ್ನೆ ಹೇಳಿದೆ. ಮಾತ್ರ ಸಮಾನೀಯ ನಿಜೇ ತಟೇತು. ನಿಜೇ ತಟೆ ಅಂದ್ರೇನು? ಗಂಗಾ ತಟೆ. ಹರಿದ್ವಾರಕ್ಕರು ಎಲ್ಲ ಜ್ಞಾಪಕ ಮಾಡ್ಕೋಬೇಕು. ಇಲ್ಲೆಲ್ಲ ನಡೆದಿದ್ದು ಹರಿದ್ವಾರದಲ್ಲಿ ಆದಿಪರ್ವತ ಸಿಕ್ಕಂದ್ರೆ ಎಲ್ಲರ ಪ್ರಸಂಗ ನಡೆದ ಆ ಸುತ್ತಮುತ್ತಲೇ. ಎಲ್ಲ ದೊಡ್ಡ ದೊಡ್ಡ ದೇವತೆಗಳು ಹುಟ್ಟಿದ್ದು ಎಲ್ಲ ಆ ಜಾಗದಲ್ಲೇನೆ. ಗೊತ್ತಾಯ್ತು? ಅದೆಲ್ಲ ಗೊತ್ತಿದ್ದರೆ ಹರಿದ್ವಾರದ ಮಹತ್ವ ಗೊತ್ತಾಗುತ್ತೆ ಏನಂತೆ. ಅಲ್ಲಿ ಹೋದ್ದು ಗಂಗಾದ್ವಾರ ಅಂತ ಹೆಸರು. ಗಂಗಾದ್ವಾರ ಅಂದರೆ ಹರಿದ್ವಾರ. ಈಗ ಎರಡು ಹೋಗಿ ಏನಾಗಿದೆ, ಅದು ಹರದ್ವಾರ ಮಾಡಿ ಹಾಕ್ಬಿಟ್ಟಿದೆ. ಹರನ ದ್ವಾರ ಅಂತ ಆಗ್ಬಿಡೋದು. ಆ್ಯಕ್ಚುಲಿ ಹರಿದ್ವಾರ. ಮಾತ್ರ ಸಮಾನೀಯ ನಿಜೇ ತಟೇತು ಸಂಸ್ಥಾಪಿತ ಪ್ರಾರ್ಥಯಿತು ಸ್ವಪಿತ್ರೇ. ಒಪ್ಪಿಸ್ಬೇಕು ಅಂತ ಅಲ್ಲಿ ಕಾಯ್ತಾ ಇದ್ದಲ್ಲಿ. ಗಂಗಾ ನದಿ ಎಲ್ಲಿದೆ, ಕಾಯ್ತಾ ಇದ್ದಾಳೆ. ಈಗ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು. ಏನದು? ಆತಿನ್ನು ವೃದ್ಧ, ಏನು 120 ವರ್ಷ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಕಸ್ಮಾತ್ ಇದ್ದರೆ ಹೇಗಿರಬೇಕು? ಹಣ್ಣು ಮುದುಕಾಗಿರಬೇಕು. ಅದು ಹೇಗಿದ್ದಾನೆ? ತರುಣ. ಯಾತಕ್ಕೆ? ಬೆಳೆದಿದ್ದು ದೇವಲೋಕದೊಳಗೆ. ದೇವಲೋಕದಲ್ಲಿ ಬೆಳೆದಿದ್ದಾರೆ. ಯಾವ ಅಟ್ಮಾಸ್ಫಿಯರ್ ಕೌಂಟ್ ಆಯ್ತು ಈಗ? ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ರು, ಮುಗಿದೋಯ್ತು. ನಿನ್ನೆ ಪದಾರ್ಥ ಫ್ರಿಜ್ಜಲ್ಲಿ ಆಗಿದ್ರೆ ಕೊಡೋದು, ಹಾಗೆ ಇಟ್ಟರೆ ಕೆಟ್ಟೋಗಿರುತ್ತೆ ಅಂತ ಹೇಳ್ತಾ. ಅದು ಎಷ್ಟು ನಮ್ಮಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ಫ್ರಿಜ್ಜಲ್ಲಿದ್ದರೆ ಅದ್ರ ವಾತಾವರಣ ಬೇರೆ, ಹೊರಗಿದ್ದಾಗ ಬೇರೆ. ಅದು ನಾವು ಎಷ್ಟು ಇಡಕ್ಕೆ ಬರುತ್ತೆ ಫ್ರಿಜ್ಜಲ್ಲಿ. ಇಡಬಾರದನ್ನ ಇಡ್ತಾರೆ, ಆ ವಿಚಾರ ಬೇರೆ. ಅದು ಸರಿಯಾಗಿಟ್ಟರೆ ವಾರಗಟ್ಟಲೆ ಸುಖವಾಗಿರುತ್ತಲ್ಲ, ಹಾಗೆ ಹೊರಗಿಟ್ಟರೆ ಒಣಗೋಗ್ಬಿಡುತ್ತೆ. ಅದೇ ಆದ್ದರಿಂದ ಅಂಥ ವಾತಾವರಣ ದೇವಲೋಕದಲ್ಲಿ ಬೆಳೆದಿದ್ದರಿಂದ ಅವ್ರ ಬಾಡಿ ಹೇಗಿತ್ತು? ತರುಣ ಅಷ್ಟೆ, ಯುವಕ ಅಷ್ಟೇ, ವೃದ್ಧಾಪ್ಯ ಅಲ್ಲ. ಇದು ವಿಶ್ವರ ಬಗ್ಗೆ ತಿಳ್ಕೊಬೇಕಾ ದೊಡ್ಡ ಅಂಶ ಇದೆ. ಪ್ರಾರ್ಪಯಿತು ಸ್ವಪಿತ್ರೆ ಪ್ರಜನ್ ಮೃಗಾರ್ಥಿ ತುಷಿತೋ ವಿಲೋಕಯನ್ ಸತತ್ರ ಬದ್ಧ್ವಾ ಶರಪಂಜರೇಣ ಗಂಗಾಂ ವಿಜಹ್ರೇಸ್ಯ ಪಿತಾ ತದೈವ ಪ್ರಜನ್ ಮೃಗಾರ್ಥಿ ತುಷಿತೋ ವಿಲೋಕಯನ್ ಗಂಗಾಮತೋಯಾಮಭವತ್ಸು ವಿಸ್ಮಿತಃ. ಸಾ ತತ್ರ ಬದ್ಧ್ವಾ ಶರಪಂಜರೇಣ ಗಂಗಾಂ ವಿಜಹ್ರೆ ಅಸ್ಯ ಪಿತಾ ತದಾ ಏವ ವ್ರಜನ್ ಮೃಗಾರ್ಥಿ ತೃಷಿತಃ ವಿಲೋಕಯನ್ ಗಂಗಾಮತೋಯಾಂ ಅಭವತ್ ಸುವಿಸ್ಮಿತಃ. ಸತತ್ರ ಹುಡುಗ ನಿಂತ್ಕೋಬಾರ್ದೆ. ಶರಪಂಜರೇಣ ಗಂಗಾಂ ವಿಜಹ್ರೆ ಬದ್ಧ್ವಾ. ಬಾಣಗಳನ್ನು ಬಿಟ್ಟು ಭಗವತಿ ಗಂಗಾ ನದಿ ಸೇತುವೆ ಕಟ್ಬಿಟ್ಟು ಅಣೆಕಟ್ಟು ಟೈಪ್ ಹಾಕಿದ್ ಮಾಡಬೇಕು ಅಂತ ಅಣೆಕಟ್ಟು ಹಾಕ್ಬಿಟ್ಟು ರೆಡಿ ಅಂತೇಳಿ. ಎಷ್ಟು ವಿದ್ಯೆ ಕಲ್ತಿದ್ದಾರೆ. ಬಾಣಗಳಿಂದ ಹಿಂದಿನ ಕಾಯಿ ಒಬ್ಬ ಬ್ರಾಹ್ಮಣನ ಕೈ ಕ್ಷತ್ರಿಯನ ಕೈ ಶಸ್ತ್ರ ಸಿಕ್ತು ಅಂದರೆ ಅದರಿಂದ ವಂಡರ್ಸ್ ಮಾಡ್ತಾ ಇದ್ದ. ಬರೀ ಶಸ್ತ್ರ ಅಷ್ಟೇ. ಬ್ರಾಹ್ಮಣಿಗೆ ಶಾಸ್ತ್ರ ಸಿಕ್ಕರೆ ಆ ವಂಡರ್ ಎದಕ್ಕಿಂತ ಜಾಸ್ತಿ ಮಾಡ್ತಿದ್ದ. ಡಿಫರೆನ್ಸ್ ಗೊತ್ತಾಯ್ತಾ? ಶಸ್ತ್ರ ಶಾಸ್ತ್ರ ಎರಡು ಅತ್ಯುಚ್ಚ ಶ್ರೇಷ್ಠ. ಉಳಿದವ್ರಿಗೆ ಅದಿಲ್ಲ, ಅವರಿಬ್ಬರಿಗೆ ಅದಿದ್ದಿದ್ದು. ಅದಕ್ಕೆ ಶಸ್ತ್ರದಿಂದ ಗಂಗಾ ನದಿಗೆ ಅಣೆಕಟ್ಟು ಕಟ್ಟಿದ. ಅವಾಗ ಏನಾಯಿತು? ಗಂಗಾಂ ವಿಜಹ್ರೆ ಎಂಜಾಯ್ ಆಟ ಆಡ್ತಿದ್ದಾನೆ ಆರಾಮಾಗಿ. ಗಂಗಾ ನದಿ ಕಟ್ಟಿಕೊಂಡು ಆಟ ಆಡ್ತೀವಿ. ಇವತ್ತು ಆ ಟೆಂಡರ್ ಪಾಸ್ ಆಗಲಿಕ್ಕೆ ಗೌರ್ಮೆಂಟ್ ಚೇಂಜ್ ಆಗ್ತವೆ, ಗೊತ್ತಾಯ್ತಾ? ಅವತ್ತು ಅಷ್ಟು ಫಾಸ್ಟಾಗಿ ಮಾಡಿದ್ದಾರೆ ಕೆಲಸನ. ಪಿತಾ ತದೈವ. ಆಗಲಿ ಸಂತೋಷ ರಾಜ ಬೇಟೆಗೆ ಅಂತ ಬಂದ ಅಲ್ಲಿಗೆ ಸರಿಯಾಗಿ ಅದು ಯೋಚನೆ ಮಾಡಿ ಬಂದಿದ್ದಾಳೆ ಸರಿಯಾಗಿ.
ವ್ರಜನ್ ಮೃಗಾರ್ಥಿ ಬೇಟಾಡಲಿಕ್ಕೆ ಅದೇ ಜಾಗಕ್ಕೆ ಬಂದ. ತೃಷಿತಃ ಸ್ವಲ್ಪ ಬಾಯಾರಿಕೆ ಆಯಿತು. ಅಲ್ಲೇ ಗಂಗಾ ನೀರು ಕುಡಿಯಲಿಕ್ಕೆ ಅಂತ ಹೋದ. ವಿಲೋಕಯನ್ ನೋಡಿದ, ಪರಮಾಶ್ಚರ್ಯ ಆಗೋಯ್ತು. ಗಂಗಾ ನೋಡ್ತಾ ಇದ್ದಾನೆ, ನೀರೇ ಇಲ್ಲ ಗಂಗಾ ನದಿಯೊಳಗೆ, ಖಾಲಿ. ಯಾಕೆ ಅಲ್ಲಿ ಕಟ್ಟಿಬಿಟ್ಟಿದ್ದಾರೆ. ನೀರು ಯಾಕೆ ನಿಂತೋಯ್ತು ಇಲ್ಲಿ? ಅಲ್ಲಿ ಕಟ್ಟಿ ಹೋಗಿದೆ. ಇಲ್ಲಿ ಎಷ್ಟು ಮ್ಯಾಟ್ರ್ ಸಿಗುತ್ತೋ ಗೊತ್ತಾ ಯೋಚನೆ ಮಾಡಿದರೆ. ಗಂಗಾ ನದಿಯಲ್ಲಿ ಅತೋಯಾಮ್ ಶಬ್ದಕ್ಕೆ ನೀರೇ ಇದ್ದಿಲ್ಲ ಅಂತಲ್ಲ, ಅಲ್ಪತೋಯಾಮ್ ಅಂತ ಅರ್ಥ. ಮಹಾಭಾರತದಲ್ಲಿ ಇರೋದು ನಾಚಾರ ಅತೋಯಾಮ್. ನಕಾರಕ್ಕೆ 6 ಅರ್ಥ ಇದೆ, ಅದ್ರಲ್ಲಿ ಒಂದು ಅರ್ಥ ಇದೆ, ಅಲ್ಪ ಅಂತ ಅರ್ಥ. ಏನು ಇಲ್ಲೇ ಇಲ್ಲ ಅಂತಾರೆ, ಸ್ವಲ್ಪ ಇರುತ್ತೆ. ಯಾರು ಊಟಕ್ಕೆ ಇಲ್ಲೇ ಇಲ್ಲ ಏನೋ ಅಂತಾರೆ, ಇದೆ ಅದು ಸಾಕಾಗಷ್ಟಿಲ್ಲ. ಅದಕ್ಕೆ ನೋಡ್ತಾ ಇದ್ದಾನೆ, ಎಂದು ಗಂಗಾ ನದಿ ಆಗಿರೋದಿಲ್ಲ. ಮಳೆಗಾಲದಲ್ಲಾದರೆ ಮಳೆಗೋಸ್ಕರ ತುಂಬಿ ಹರಿಯುತ್ತದೆ, ಬೇಸಿಗೆಯಲ್ಲಾದರೆ ವಯಸ್ಕರಿಗೆ ಬಂದ್ಬಿಡುತ್ತೆ ನೀರು. ನಾವು ಸಾಮಾನ್ಯ ಹಾಲ್ಟ್ ಮಾಡೋದಲ್ಲ, ಜನ ಹಾಲ್ಟ್ ಮಾಡಿ ನಿತ್ಯ ಬೆಳಿಗ್ಗೆ ಅಲ್ಲಿ ಹೋಗಿ ನೋಡಿದರೆ ಬೇಸಿಗೆಯಲ್ಲಿ ಹ್ಯಾಕ್ ಚೇಂಜಸ್ ಕಾಣುತ್ತೆ. ಬೆಳಗ್ಗೆ ನೀರಿನ ಮಟ್ಟನೇ ಬೇರೆ, ಸಾಯಂಕಾಲ ನೀರಿನ ಮಟ್ಟನೇ ಬೇರೆ. ಇಡೀ ದಿವಸ ಕರೆದ ಐಸೆಲ್ಲ ಬಂದ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಈಗ ಎಂದು ಏನಾಗೋದಿಲ್ಲ, ಗಂಗಾ ಏನಂತ ಕರೀತಾರೆ ಅದಕ್ಕೆ, ಯಾವಾಗಲೂ ಹಾಗೆ ಇರೋ ನದಿಗಳು. ಸ್ವಲ್ಪ ಫ್ಲಡ್ಸ್ ಕಾಲಕ್ಕೆ ವ್ಯತ್ಯಾಸ ಆಗೋದು ಬೇರೆ. ಯಾವತ್ತು ನೋಡ್ತಾರೆ ಆ ರೀತಿ ಇಲ್ಲ, ಎಲ್ಲೋ ಚಿಕ್ಕ ಸೆಲೆ ಹೋದಾಗ ಹೋಗ್ತಾ ಇದೆ. ಆಶ್ಚರ್ಯ ಆಗೋಯ್ತು. ಆ ಬಯಸಿ ಬಿಟ್ಬಿಡ್ತಾ, ಪಿಪಾಸ ಬಾಯಾರಿಕೆ ಹೋಯ್ತು. ಹೇಗೆ ಆಯ್ತು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ನೋಡ್ತಾನೆ ದೊಡ್ಡ ಅಣೆಕಟ್ಟು. ಆಗ ಆಶ್ಚರ್ಯ ಆಯ್ತು ಅವ್ರಿಗೆ, ಏನಿದು ಆಶ್ಚರ್ಯ ಅಂತ ಹೇಳ್ಬಿಟ್ಟು. ಯಾಕೆ ಬಾಳೆಗಳಿಂದ ಅಣೆಕಟ್ಟು ಕಟ್ಟೋದು ಅಂದರೆ, ಯಾಕೆ ಪರಿಸರ ಅಲ್ಲಿ ವಿದ್ಯೆ ಅದು. ಫಾರಿನ್ ಡಾಕ್ಟರ್ ಬಂದು ಆಪರೇಷನ್ ಮಾಡಿದ್ರಾಗ ಹಾಗೆ ಕಾಯ್ತಿರ್ತಾರಲ್ಲ, ಅಲ್ಲಿ ಶಸ್ತ್ರಾಸ್ತ್ರಗಳೆಲ್ಲ ಬೇರೆ. ಅದು ಭೂಲೋಕದಲ್ಲಿ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಭೂಲೋಕದ ವಿದ್ಯೆಗೆ ಅದು ಬರ್ತಿರಲಿಲ್ಲ. ಏನಿದು ಆಶ್ಚರ್ಯ ಅಂತ ನೋಡ್ದ. ಸುವಿಸ್ಮಿತ, ವಿಸ್ಮಿತ ಅಂದರೆ ಆಶ್ಚರ್ಯಪಟ್ಟ. ಎಷ್ಟು ಆಶ್ಚರ್ಯಪಟ್ಟ? ಭಾರಿ ಆಶ್ಚರ್ಯಪಟ್ಟ. ನಿಮಗೆ ಆಶ್ಚರ್ಯ ಆಗೋದು ಇನ್ನೂ ಹೋದರೆ, ಇವತ್ತಿಗೂ ಅಣೆಕಟ್ಟಿದೆ, ಆಬ್ರು ಕಟ್ಟಿದ್ದಂತಲ್ಲ. ಅವತ್ತು ನೀವು ನೇರ ಬ್ರಹ್ಮಕುಂಡ ಸ್ನಾನ ಮಾಡಿ ಬರ್ತಾರೆ, ಅದು ಮೇನ್ ಸ್ಟ್ರೀಮ್ ಅಲ್ಲ. ಆ್ಯಕ್ಚುಲಿ ಮೇನ್ ಸ್ಟ್ರೀಮ್ ಆ ಕಡೆ ಇದೆ. ಇದು ನೋಡಿದ್ರೆ ನಿಮ್ಗೆ ಕಾಲುವೆ ಕಂಡ ಕಾಣುತ್ತೆ ಅಷ್ಟೇ. ಇಲ್ಲಿ ದೊಡ್ಡ ಸ್ವಲ್ಪ ಮೇಲೆ ಎತ್ತು ನೋಡಿದ್ರೆ ಆ ಕಡೆ ದೊಡ್ಡ ನದಿ ಇದೆ, ತಿಳಿತಾ. ಒಂದು ಕವಲು ಈ ಕಡೆ ಬರುತ್ತೆ, ಅದು ಬ್ರಹ್ಮಕುಂಡ ಅಂತ, ಬ್ರಹ್ಮದೇವರು ಯಜ್ಞ ಮಾಡಿ ಸ್ಥಳ ಅಂತ ಕರೀತಾರೆ. ಒಂದು ಕವಲು ಮದ್ದಿಂದ ಎತ್ತಾರೆ, ಹಾಗೆ ಇಟ್ಟಿದ್ದಾರೆ. ಮುಂಚೆ ಮತ್ತೆ ಜಾಯಿನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ತುಂಬ ನೋಡೋದಲ್ಲಿ ಇದಿಷ್ಟೇ ಅಲ್ಲ, ಇಷ್ಟೇ ಕಾಣಿಸುತ್ತೆ. ಇಲ್ಲಿ ತುಂಬ ದೊಡ್ಡದು ಆ ಕಡೆ ಇದೆ. ಅಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ, ಅಲ್ಲಿ ಅಣೆಕಟ್ಟು ಡೈವರ್ಟ್ ಮಾಡಿದ್ದಾರೆ ಈ ಕಡೆ, ಅಣೆಕಟ್ಟು ಕಟ್ಟಿ. ಅರ್ಥ ಆಯ್ತಾ? ಅಂದರೆ ಅವತ್ತಿನ ಅಣೆಕಟ್ಟು, ಬಹುಶಃ ಇದು ಅಣೆಕಟ್ಟಿನ ಕಾನ್ಸೆಪ್ಟಿಗೆ ಬುಧಾನಿ ಹಾಕಿದ್ದೆ ಯಾರು? ಭೀಷ್ಮರು. ಅವ್ರಿಗೆ ಹೇಳ್ಕೊಟ್ಟಿದ್ದೆ ಯಾರು? ಪರಶುರಾಮ ದೇವರು. ಶಸ್ತ್ರಾಸ್ತ್ರ ವಿದ್ಯೆ ಅವ್ರ ತಾನೇ. ಇದು ಬರೀ ವೇದ ವಿದ್ಯೆಯಿಂದ ಬಂದಿದ್ದಲ್ಲ, ಅದು ಅಸ್ತ್ರ ಬಾಣ ಪ್ರಯೋಗ ಮಾಡಿದ್ದಾನೆ, ಅದರಿಂದ ಬಂದಿದೆ. ಸೊ ಪರಶುರಾಮ ದೇವರಿಂದ ಶುರುವಾದ ಲೆಕ್ಕ ಇದು. ಪಿತಾ ತದೈವ ವ್ರಜನ್ ಮೃಗಾರ್ಥಿ ತೃಷಿತೋ ವಿಲೋಕಯನ್ ಗಂಗಾ ಮತೋ ಯಾಮಭವತ್ಸು ವಿಸ್ಮಿತಃ ಸಮರ್ಗಯಾಮಾಸ ತತೋಸ್ಯ ಹೇತುಂ ಜ್ಞಪ್ತೈ ತದಾ ಸ್ವಂಚ ದದರ್ಶ್ಯ ಸೂನುಂ ಕ್ರೀಡಂತಮಸ್ತ್ರೇಣ ಬಭೂವ ಸೋಪಿ ಕ್ಷಣಾದೃಶ್ಯ ಪಿತೃದರ್ಶನಾದನು. ಸಹ ಮಾರ್ಗಯಾಮಾಸ, ಹುಡುಕಿದ, ಏನಿದು ಆಶ್ಚರ್ಯ, ಯಾರು ಮಾಡಿದ್ರು ಅದೆಲ್ಲ ಸುತ್ತ ನೋಡಿದ. ಹಾಗೇನಾಯ್ತು? ತತೋಸ್ಯ ಹೇತುಂ ಜ್ಞಪ್ತೈ, ಹೇತುಂ ಅಂದ್ರೆ ಕಾರಣ. ನೀರು ಯಾಕೆ ಹರಿತಾ ಇಲ್ಲ ಅಂತ ನೋಡಿದ್ರೆ ಅಲ್ಲಿ ಕಾಣಿಸ್ತು. ತದಾ ಸ್ವಂಚ ದದರ್ಶ್ಯ ಸೂನುಂ, ದೇವರತ್ತನೇ ನೋಡಿದ್ದು. ಅರೆ ಚಿಕ್ಕ ಮಗುವಿಂದ ಕರ್ಕೊಂಡು ಹೋಗಿದ್ದು, ತರುಣ. ಈಗ ಉರ್ ಸಿಗ್ಲಿಲ್ಲ, ಮಗ ಉರ್ ಸಿಗ್ಲಿಲ್ಲ. ಅಷ್ಟೇ ಅಲ್ಲ, ಕ್ರೀಡಂತಮಸ್ತ್ರೇಣ, ಅಸ್ತ್ರಗಳಿಂದ ಪಟ ಪಟ ಬಣ ಹೊಡಿತಾ ಇದ್ದಾರೆ. ಕ್ರೀಡಂತಮಸ್ತ್ರೇಣ ಬಭೂವ ಸೋಪಿ, ಈತ ನೋಡಿದ ತಕ್ಷಣ ಬಾಯಿ ಆಗಿಬಿಟ್ಟ ಆತ ಮಗ. ಮಕ್ಕಳು ಹುಟ್ಟತಾರೆ ಬಾಯಿ ಆಗೋ ಕಾಲ ಇದು. ಇವು ಔಟ್ ಆಫ್ ರೀಚ್ ಅವ್ರು ಯಾವಾಗಲೂ. ಆದರೆ ಅವತ್ತು ನೋಡ್ತಾರೆ, ನೋಡೋದಕ್ಕೆ ಬಾಯಿ ಆಗಿಬಿಟ್ಟ. ಇನ್ನೂ ಆಶ್ಚರ್ಯ ಆಗಿದೆ, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಈ ಹುಡುಗ ಏನು ಬಾಣ ಬಿಡೋದೇನು, ಅಣೆಕಟ್ಟು ಕಟ್ಟೋದೇನು, ನೋಡಿದ್ರೆ ಮಾಯ ಆಗೋದೇನು. ಯಾರು ವರುಣಾವತಾರ ಆತರಿಗೆ ಆಶ್ಚರ್ಯ ಆಗೋಷ್ಟು ವಿಷಯ ನಡೆದೋಯ್ತು. ಕ್ಷಣಾದ ದೃಶ್ಯ ಪಿತೃದರ್ಶನಾದನು, ತಂದೆ ನೋಡ್ತಿರ್ಲಿಕ್ಕೇನೆ ಆ ಕ್ಷಣದಲ್ಲೇ ಮಾಯ ಆಗಿಬಿಟ್ಟ. ಆ ವಿದ್ಯೆನೂ ಕಲ್ತ್ಕೊಂಡ್ಬಂದಿದ್ದ ಅಲ್ಲಿ ಹೋದಾಗ. ಮಾಯ ಮಾಡೋ ವಿದ್ಯೆನೂ ಕಲ್ತಿರ್ತಾರೆ, ಜಾದು ಮಾಡ್ತಾರಲ್ಲ ಮಾಯ ಮಾಡೋ ವಿದ್ಯೆ, ಅಲ್ಲಿ ಮಾಯ ಆಗೋ ವಿದ್ಯೆನೂ ಕಲ್ತಿದ್ದ. ದೇವಲೋಕದಲ್ಲಿ ವಾಸ ಆಗಿದ್ದರಿಂದಾಗೇನೆ ಅದೆಲ್ಲ ಬಂದು ಹೋಗ್ಬಿಟ್ಟಿತ್ತು ಅವರಿಗೆ. ಕ್ರೀಡಂತಮಸ್ತ್ರೇಣ ಬಭೂವ ಸೋ, ಅಪ್ಪ ವರ್ಣಾವತಾರ ಶ್ರೇಷ್ಠ, ಆತನಿಗೆ ಗೊತ್ತಲ್ಲಿ ಮಗ ಕಲ್ತ್ಕೊಂಡಿದ್ದಾನೆ. ಈಗ ಆತ ಸ್ವರೂಪದಲ್ಲಿ ತಾರತಮ್ಯದಲ್ಲಿ ಕಡಿಮೆ. ಬ್ರಹ್ಮದೇವರ ಸನ್ನಿಧಾನ ಒಂದು, ದೇವ ಕಾರ್ಯ ಒಂದು, ಅದರಿಂದಾಗಿ ಇಷ್ಟೆಲ್ಲ ನಡೆದೋಯ್ತು. ಆ ಎಜುಕೇಷನ್ ಸ್ಟ್ರೆಂತ್ ಅದು. ಪಿತೃದರ್ಶನಾದನು, ಅನು ಅಂದರೆ ತಕ್ಷಣನೇ ತಂದೆ ನೋಡಿದ ತಕ್ಷಣ ಮಾಯ ಆಗಿಬಿಟ್ಟ. ಇದೇನಿದು ಸೀರೀಸ್ ಆಫ್ ಇದು ವಂಡರ್ಸ್ ಇದು. ಮೀಮಾಂಸಮಾನಂ ತಮವಾಪ ಗಂಗಾ ಸುತಂ ತಮಾದಾಯ ಪತಿಂ ಜಗಾದ ಅಯಂ ಸುತಸ್ತೆ ಪರಮಾಸ್ತ್ರವೇತ್ತ ಸಮರ್ಪಿತೋ ವೀರ್ಯ ಬಲೋಪಪನ್ನಃ. ಮೀಮಾಂಸಮಾನಂ, ಮೀಮಾಂಸಕ್ಕೆ ಅರ್ಥ ಆಗುತ್ತೆ ಈಗ. ಬ್ರಹ್ಮ ಮೀಮಾಂಸಾ, ಕರ್ಮ ಯಾತಕ್ಕೆ ಅಂತ. ಮೀಮಾಂಸ ಅಂದ್ರೆ ಏನು? ವಿಚಾರ ಅಂತ. ಮೀಮಾಂಸಮಾನಂ, ವಿಚಾರ ಮಾಡ್ತಾ ಇದ್ದಂತಹ, ಗೊತ್ತಾಯ್ತಾ?
ಇದಮಿತ್ತಮಿತಿ ಜ್ಞಾನಂ ಮೀಮಾಂಸಾಯ ಜಿಜ್ಞಾಸಾಯ ಪ್ರಯೋಜನ. ಈ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಮೀಮಾಂಸೆ ಅಂತ ಕರೀತಾರೆ. ಜಿಜ್ಞಾಸೆ ಅಂದರೂ ಅದೇನೆ. ಆದ್ದರಿಂದ ಮೀಮಾಂಸಾ ಯಾವ ಬ್ರಹ್ಮಸೂತ್ರದ ಕಾನ್ಸೆಪ್ಟ್ ಎಲ್ಲ ತಿಳಿಯುತ್ತೆ. ತಮ್ ಅವಾಪ ಗಂಗಾ, ಆಗ ಗಂಗಾದೇವಿ ಬಂದ್ಲು. ಹೆಂಡತಿ ಆದ್ರಿಂದ ಗೊತ್ತು ಸಿಕ್ತು. ಗಂಗಾ ಸುತಂ ಸಮಾದಾಯ, ಮಾಯಾಗಿದ್ದ ಹುಡುಗನೇ ಕರ್ಕೊಂಬಂದು ಪತಿಂ ಜಗಾದ, ಗಂಡನಿಗೆ ಹೇಳಿದ್ಲು ಅಯಂ ಸುತಸ್ತೆ, ಆ ಕರ್ಕೊಂಡೋಗಿದ್ನಲ್ಲ ಆ ಮಗ ಈತನೇನೆ ಅಂತ ಕೊಟ್ರು. ಅಷ್ಟು ದಿವಸ ಆತ ನೋಡಿ ಎಷ್ಟು ಗ್ಯಾರಂಟಿ ಇತ್ತು ಅಂದರೆ 120 ವರ್ಷ ಯಾರು ಕಾಯ್ತಿದ್ದಾರೆ. 120 ವರ್ಷ ಆದರೆ ಇನ್ನೊಂದು ಮದುವೆ ಮಾಡ್ಕೊಂಡು ಬೇರೆ ಪಟ್ಟಾಭಿಷೇಕ ಮಾಡಿಬಿಡ್ತಾ ಇದ್ದ. ದೇವತೆಗಳು ಅವ್ರ ಮಾತು ಏನಾಗೋದಿಲ್ಲ, ಸುಳ್ಳಾಗೋದಿಲ್ಲ. ಆದ್ದರಿಂದ ಕಾಯ್ತಾನೇ ಇದ್ದ. ಈ ವಂಡರ್ ನೋಡಿದ. ಈಗ ಹೇಳಿದ್ರು ನಿನ್ನ ಮಗ ಇವನೇನೆ, ಈಗ ಸಾಮಾನ್ಯನಲ್ಲ ಇವನೀಗ ಪರಮಾಸ್ತ್ರವೇತ್ತ. ಪರಮಾಸ್ತ್ರ ಶಬ್ದಕ್ಕೆ 2 ಅರ್ಥ. ಪರಮ ಅಂದ್ರೇನು? ಶ್ರೇಷ್ಠ. ಒಳ್ಳೊಳ್ಳೆ ಅಸ್ತ್ರ ತಿಳ್ಕೊಂಡ್ಬಿಟ್ಟಿದ್ದಾನೆ. ಪರಶುರಾಮರದ್ದು ಅಂತ ಹೇಳಿದ್ರೆ ಅದು ಸೂಪರ್ ಅಸ್ತ್ರಗಳು. ಭೂಲೋಕದಲ್ಲಿ ಯಾರಿಗೂ ಸಿಕ್ಕಿದ್ದಿಲ್ಲ ಕ್ಷತ್ರಿಯರಿಗೆ. ಉಳಿದವರು ಅದನ್ನು ಉಪಯೋಗಿಸಾಗಿಲ್ಲ. ಹೀಗಾಗಿ ಅದು ಯಾರು ಪ್ರಯೋಗ ಬಂದಿದ್ದಿಲ್ಲ. ಈಗ ಅಂಥ ಅಸ್ತ್ರ ಕಲ್ತಿದ್ದಾನೆ, ಸರ್ವಶ್ರೇಷ್ಠ ಅಸ್ತ್ರ ಕಲ್ತಿದ್ದಾನೆ. ಇನ್ನೊಂದು ಅರ್ಥ ಪರಮಾತ್ ಅಸ್ತ್ರವೇತ್ತ, ಸಾಕ್ಷಾತ್ ನಾರಾಯಣದಿಂದ ಕಲ್ತಿದ್ದಾನೆ. ಒಂದು ಅಸ್ತ್ರಗಳಿಗೆ ಅಬ್ಜೆಕ್ಟಿವ್, ಇನ್ನೊಂದು ಹೇಳಿದ ದೇವರಿಗೆ ಅಬ್ಜೆಕ್ಟಿವ್. ಅದು ಎರಡು ಕಾಯ್ದು ಹರಿರೇವ ಪರಹ ನಹರೇ ಪರಮಃ ನಹರೇ ಸದೃಶಃ. ಪರಮ ಅಂದ್ರೇನು? ಸರ್ವೋತ್ತಮ. ಎಲ್ಲ ದೃಷ್ಟಿ ವಿಚಾರ ಮಾಡಿದರೆ ಆಚಾರ್ಯ ಪದಪ್ರಯೋಗ ಎಷ್ಟು ಆಶ್ಚರ್ಯ ಹುಟ್ಟಿಸುತ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಪರಮಾಸ್ತ್ರವೇತ್ತ ಸಮರ್ಪಿತ ವೀರ್ಯ ಬಲೋಪಪನ್ನ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡಿದ. ಇದೆಲ್ಲ ಯಾಕೆ ಮಾಡಬೇಕಾಗಿತ್ತು? ಇಷ್ಟೆಲ್ಲ ಸುಮ್ಮನೆ ಇರಬಾರ್ದಾಗಿತ್ತೆ ಅಂದರೆ ವೀರ್ಯ ಬಲೋಪಪನ್ನ ಪರಮಾಸ್ತ್ರವೇತ್ತ. ಬರೀ ಮಗನಲ್ಲ, ಹೇಗೆ ತಯಾರು ಮಾಡಿದ್ದೆ ನೋಡೋದು ತೋರಿಸ್ಬೇಕೀಗ. ಬರೀ ಮಗನ ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು? ನೋಡೇ ಗಟ್ಟಿಮುಟ್ಟಾಗಿ ಅಷ್ಟೇ ಅರ್ಥ ಆಗ್ತಿತ್ತು. ಎಷ್ಟು ವಿದ್ಯಾವಂತ ಈಗ. ಅವಾಗ ಏನು ಅನಿಸುತ್ತೆ ನಮಗೀಗ? ಅಸ್ತ್ರವಿದ್ಯೆನೇ ಯಾಕೆ ತೋರಿಸ್ಬೇಕಾಗಿತ್ತು? ಬೇರೆ ತೋರಿಸ್ಬೋದಾಗಿತ್ತಲ್ಲ. ಅಂದರೆ ಕ್ಷತ್ರಿಯರಿಗೆ ಯಾವುದು ಬೇಕು? ಅಸ್ತ್ರವಿದ್ಯೆನೇ ಬೇಕು. ಕನ್ಸರ್ನ್ ತೋರಿಸ್ಬೇಕು. ಯಾವ ಇರಲೆವೆಂಟ್ ತೋರಿಸ್ಬಾರ್ದು. ಅದಕ್ಕೋಸ್ಕರ ಅಸ್ತ್ರವಿದ್ಯೆನೇ ತೋರಿಸ್ತಾರೆ. ಅಂದರೆ ಪ್ರತಿ ಪದದಲ್ಲೂ ಔಚಿತ್ಯ ಇರಬೇಕು. ಪಾಠಶಾಲೆ ಓದಿ ಬಂದ ಅಂತ ಕೇಳಿದೆ, ಅದು ಇಂಗ್ಲೀಷ್ ಶುರು ಮಾಡಿಬಿಟ್ರೆ ಸಂಸ್ಕೃತ ಪಾಠಶಾಲೆ ಸೇರಿದರೆ ಈ ಯಾತಕ್ಕೆ ಕಳಿಸಿದ್ದು, ಏನು ಓದಿದ್ದೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಎಲ್ಲಿ ಕಳಿಸಿರ್ತಾರೋ ಪರ್ಪಸ್ ಸಾಲ್ವ್ ಆಗಬೇಕು. ಮತ್ತು ಯಾವುದು ಓದಿರ್ತಾರೋ ಅದನ್ನು ಹೇಳಬೇಕು. ಪರಮಾಸ್ತ್ರವೇತ್ತ ಅಂತ ಹೇಳ್ತಾ ಅದಕ್ಕೆ ಒಳ್ಳೆ ಮಹತ್ವ ತಿಳಿಸಿದೆ. ಸಮರ್ಪಿತೋ ವೀರ್ಯ ಬಲೋಪಪನ್ನ, ವೀರ್ಯೋಪಪನ್ನ ಯುಕ್ತ ಅಂತ ಅರ್ಥ. ಬಲೋಪಪನ್ನ, ಬಲದಿಂದ ವೀರ್ಯ ಅನ್ನೋದು ಒಡಗಿನ ಸಾಮರ್ಥ್ಯ, ಬಲ ಅನ್ನೋದು ಫಿಸಿಕಲ್ ಸ್ಟ್ರೆಂತ್. ಎಲ್ಲ ರೀತಿಯಲ್ಲೂ ಸರಿಯಾಗಿ ಬೆಳೆದಿದ್ದಾರೆ ಅಂತ ಅರ್ಥ. ಪರಮಾಸ್ತ್ರವೇತ್ತ ಎಜುಕೇಷನ್ ಇದೆ, ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ. ಮತ್ತು ಎಲ್ಲ ರೀತಿಯ ಬಲ, ಕ್ಷತ್ರಿಯಲ್ಲಿ ಬಲ ಬೇಕಲ್ಲ, ಬಲೋಪಪನ್ನ ಅಂತೇಳಿ. ಕ್ಷತ್ರಿಯರಿಗೆ ಬಲದಿಂದ ಯೋಯೈವ ಬಲಜ್ಯೇಷ್ಠ ಕ್ಷತ್ರಿಯೇಶು ಸವುತ್ತಮ ಅಂತ ನಿಯಮ ಉಂಟು. ಎಲ್ಲ ಸಂಬಂಧಪಟ್ಟದನ್ನು ಹೇಳ್ತಾ ಇದ್ದಾರೆ. ನೋಡಿ ಪರಮಾಶ್ಚರ್ಯಪಟ್ಟ, ಪರಮ ಸಂತೋಷಪಟ್ಟ. ಎಲ್ಲ 7 ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ನಲ್ಲ, ಮೊದಲು 7 ಹೋಗಿಬಿಟ್ಟಿದ್ದಲ್ಲ, ಹೆಂಡತಿನೇ ಕೊಂದು ಹಾಕಿಬಿಟ್ಟಿದ್ಲು. ಈಗ ಅಂತೂ ಒಂದು ಒಳ್ಳೆ ಭಾರಿ ಚೆನ್ನಾಗಿದೆ, ಸಂತೋಷಪಟ್ಟ. ಆಗೇನಾಯಿತು? ಅಶ್ಯಾಗ್ರಜಾ ಸ್ವಾಂ ಸ್ಥಿತಿಮೇವ ಯಾತಾಹ ಹರೇ ಪದಾಂಭೋಜ ಸುಪಾವಿತೇ ಜಲೇ ತನೂರ್ಮದೀಯೇ ಪ್ರಣಿಧಾಯ ತಸ್ಮಾತ್ ಮಾ ಶುಚಃ ಅನೇನ ಚ ಮೋದಮಾನಃ. ಗೊತ್ತಾಕಿತ್ತು ಯೋಚನೆ ಏನಿದೆ ಅಂಥೇಳಿ. ಹೊರಟಿದಾರ? ಆಯ್ತಾ ಸರ್. ಅಸ್ಯ ಅಗ್ರಜಾಹ ಸ್ವಾಂ ಸ್ಥಿತಿಮೇವ ಯಾತಾಹ. ನೀನು ಯೋಚನೆ ಮಾಡಬೇಡ. ಯೋಚನೆ ಅಣ್ಣಂದ್ರೆ ಇರ್ತಿದ್ರಲ್ಲ ಅವ್ರಿಗೀಗ ನೆನಪಾಗ ಸರ್, ನೋಡಿದ ತಕ್ಷಣ ಜ್ಞಾಪಕ ಆಗುತ್ತಲ್ಲ. ಕರೆಕ್ಟ್ ಸಮಾಧಾನ ಮಾಡಿದ್ರು. ಅಣ್ಣಂದ್ರೆಲ್ಲ ಎಲ್ಲೂ ಹೋಗಿಲ್ಲ. ಅವರು ಹರೇ ಪದಾಂಭೋಜ ಸುಪಾವಿತೇ ಜಲೆ. ಮೊದಲು ದೇಹತ್ಯಾಗ ಮಾಡಿದ್ದೆಲ್ಲಿ? ಅವರು ಗಂಗಾ ನದಿಯೊಳಗೆ. ಗಂಗಾ ದೇಹತ್ಯಾಗ ಮಾಡಿದ್ದರಿಂದ ಪರಮ ಪವಿತ್ರವಾದಂತಾಗಿದೆ. ನಿಶ್ಚಿಂತೆಯಿಂದ ಇರಬಹುದು ನೀನು. ಅಲ್ಲಿ ಮಾಡಿ ಏನಾಗುತ್ತೆ ಈಗ? ಅಂತ್ಯಕ್ಕಾದ್ರೆ ಬಾಯಲ್ಲಿ ಗಂಗಾಜಲ ಹಾಕ್ತಾರೆ. ಬಾಯಲ್ಲಿ ಗಂಗಾಜಲ, ಬೈಯಲ್ಲೂ ಗಂಗಾಜಲ. ಅದರ ಮುಳುಗಿದ್ರಿಂದ ಯೋಚನೆ ಮಾಡಬೇಡ. ಸುಪಾವಿತ, ಅತ್ಯಂತ ಪವಿತ್ರ. ಪಾವಿತ ಸುಪಾವಿತ ಜಲೆ ತನೂರ್ಮದೀಯೇ ಪ್ರಣಿಧಾಯ ತಸ್ಮಾತ್. ದೇಹ ನನ್ನಲ್ಲಿ ಬಿಟ್ಟು ಹೋಗಿದ್ದಾರೆ, ನಾನೇ ತಾಯಿ ಗಂಗಾ. ತನ್ಮಾಶುಚಃ ಅನೇನ ಚ ಮೋದಮಾನ. ಆ ಬಗ್ಗೆ ಯೋಚನೆ ಮಾಡಬೇಡ, ಇವನು ಸುಖವಾಗಿರುವನ ಜೊತೆಗೆ ಅಂತೇಳಿ ಸಮಾಧಾನ ಹೇಳಿದ್ರು. ದೇವ ಕಾರ್ಯ ಹಿಂದೆಲ್ಲ ಸೂಕ್ಷ್ಮ ತಿಳಿಸಿಲ್ಲ ಅಂದರೆ ಹೇಳಿದ್ಲಿ. ಹೀಗಾಗಿ ಎಂಥದ್ದಾದ್ರೆ ಏನಾಯ್ತು ಈಗ? ಏನಂತ ಈ ಮಗುನ ನೋಡಿದ, ಇಷ್ಟು ಚೆನ್ನಾಗಿದ್ದಾನೆ. ಅವರು ಇದ್ದಿದ್ದು ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ, ಅವ್ರು ಹೇಗಿರ್ತಿದ್ರೋ ಏನೋ ಅಂತ ತಕ್ಷಣ ಮನಸ್ಸು ಓಡುತ್ತೆ ಆ ಕಡೆಗೆ. ತಂದೆ ತಾಯಿಗಂತೂ ಫಸ್ಟ್ ಹೋಗುತ್ತೆ. ಸರಿಯಾಗಿ ಸಮಾಧಾನ ಮಾಡಿಬಿಟ್ಟು ಅವರು ಸದ್ಗತಿ ಹೋಗಿದ್ದಾರೆ. ಏನು ಯೋಚನೆ ಮಾಡಬೇಡ, ಅವತಾರ ಕಾರ್ಯ ಮುಗಿದಿದೆ. ಇವನಿದ್ದಾರಲ್ಲ, ಇವನಿಂದ ಸಂತೋಷ ಪಡು ಅಂತ ಹೇಳಿ ಸಂತೋಷ ಪಡು ಎಂಬುದು ಭಾಳ ಅರ್ಥವತ್ತಾಯಿತು. ಭಾರಿ ಸಂತೋಷ ಕೊಟ್ಟ ಮಗ ಇವರು. ತಂದೆಗೆ ತುಂಬ ಸಂತೋಷ ಕೊಟ್ಟ ಮಗ ಸರಿ ಹೋಯಿತು. ಈ ದೃಷ್ಟಿಯಲ್ಲಿ ಭಾಳ ದೊಡ್ಡ ಅಂಶ ಇದೆ, ನೆನಪಿರಬೇಕು. ಈಗ ಸ್ವಲ್ಪ ಹೊತ್ತಿಗೆ ಶ್ರೀಗಳು ಬರ್ತಾ ಇದ್ದಾರೆ ಆಗಲೇ. ಈಗ ಸಮಸ್ಯೆ ಇಷ್ಟೇ, ತುಂಬ ಜನ ಬರೋ ಸಂಭವ. 10 ಗಂಟೆ ಅಂತ ಅನೌನ್ಸ್ ಮಾಡಿದ್ದೇವೆ. ತುಂಬ ಜನ ಬಂದುಬಿಟ್ರೆ ಜನ
ಆಗ ಪುಸ್ತಕ ನಿಮಗೆ ಸಿಗಲ್ಲ, ಅವರಿಗೆ ಫಸ್ಟು. ಎಲ್ಲಿಂದಲೂ ಬಂದಿರ್ತಾರೆ ಪಾಪ, ಅವ್ರು ಹಾಗೆ ಹೋಗಬಾರ್ದು. ಈ ಪಾಠದಲ್ಲಿ ನಿತ್ಯ ಇರ್ತೀರ, ಆದ್ದರಿಂದ ನಾಳೆ ನಾಡಿದ್ರಲ್ಲಿ ಕೊಡ್ಬೋದು. ಅತಿ ಹೆಚ್ಚು ಪುಸ್ತಕ ಬಂದಿಲ್ಲ, ಒಂದೊಂದು ಭಾರಿ ಸ್ಲೋ, 8 ಇದು ಇಷ್ಟು ಸೇರಿ ಒಂದು ಪುಸ್ತಕ ಇದೆ ಲೆಕ್ಕ. ಬೈಂಡ್ ಮಾಡೋದು ಭಾರಿ ಟೈಮ್ ತೊಗೊಳೋದ್ರಿಂದ ನೀನು 100 ಕಾಪಿ ಅಷ್ಟೇ ಕೊಟ್ಟಿರೋದು. ಅದನ್ನ ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಬರೋದ ಜನ ಬರೋ ಇಷ್ಟ ಇದ್ದರೆ ಎಲ್ಲರಿಗೂ ಸಿಕ್ಬಿಡೋದು, ಯೋಚನೆ ಇಲ್ಲ. ಅಕಸ್ಮಾತ್ ಜನ ಬಂದ್ಬಿಟ್ರೆ ಅವ್ರಿಗೆ ಪ್ರಯಾರಿಟಿ.